ಇಲ್ಲಿಯವರೆಗೆ. ಉಫ್, ನನ್ನ ಬೇಬಿ ಡಾಲ್ನ ವರ್ತನೆ ಹೆಂಡತಿಯಾಗುತ್ತಿದ್ದಂತೆ ನಿನ್ನ ನಡವಳಿಕೆ ಬದಲಾಯಿತು. ಆದರೆ ನನಗೆ ಇಷ್ಟವಾಯಿತು. ಸಣ್ಣ ಸಣ್ಣ ವಿಷಯಗಳಿಗೂ ಅಳುವ ಹುಡುಗಿಯರು ನನಗೂ ಇಷ್ಟವಿಲ್ಲ ಎಂದು ಹೇಳುತ್ತಾನೆ. ಅದಿತಿ ಅವನ ಮಾತುಗಳನ್ನು ಕೇಳಿ ನಗುತ್ತಾ, ಇದೇ ತಾನೇ ವಿಷಯ. ನಿಮಗೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ಆಗಬೇಕು. ಬೇರೆಯವರ ಇಚ್ಛೆಯನ್ನು ನೀವು ನಿಮ್ಮ ಕಾಲ ಕೆಳಗೆ ಇಟ್ಟುಕೊಳ್ಳುತ್ತೀರಿ. ಆದರೆ ಜಾಗರೂಕತೆಯಿಂದ ಕೇಳಿ, ನಾನು ನಿಮ್ಮ ಹೆಂಡತಿಯೂ ಅಲ್ಲ ಮತ್ತು ನಿಮ್ಮ ಬೇಬಿ ಡಾಲ್ ಕೂಡ ಅಲ್ಲ. ಮತ್ತು ಈಗ ನನಗೆ ಇಲ್ಲಿ ಇರಬೇಕಾಗಿಲ್ಲ. ನೀವು ನನ್ನನ್ನು ಆ ಸ್ಥಳದಿಂದ ಹೊರಗೆ ಕರೆತಂದಿದ್ದೀರಿ. ಇದಕ್ಕಾಗಿ ನಿಮ್ಮ ಉಪಕಾರವನ್ನು ನಾನು ಜೀವನ ಪರ್ಯಂತ ಮರೆಯುವುದಿಲ್ಲ. ಆದರೆ ಇದರರ್ಥ ನಿಮ್ಮ ಉಪಕಾರಕ್ಕೆ ಪ್ರತಿಯಾಗಿ ನಾನು ಜೀವನ ಪೂರ್ತಿ ನಿಮ್ಮ ಗುಲಾಮಳಾಗಿರುತ್ತೇನೆ ಎಂದಲ್ಲ. ಅಭಿನವ್ ಅವಳ ಮಾತನ್ನು ಕೇಳುತ್ತಲೇ ಇದ್ದನು. ಆದರೆ ಯಾವುದೇ ಉತ್ತರ ನೀಡಲಿಲ್ಲ. ಅವನು ಅವಳನ್ನು ಬಿಟ್ಟು ಬೀರು ಕಡೆಗೆ ಹೆಜ್ಜೆ ಹಾಕಿದನು. ಮುಂದುವರೆದ ಭಾಗ. ಅವನು ಬೀರುವಿನಿಂದ ಸುಂದರ ಕೆಂಪು ಬಣ್ಣದ ಶೂಟ್ ಒಂದನ್ನು ತೆಗೆದುಕೊಂಡು ಅದಿತಿಯ ಬಳಿಗೆ ಬಂದು ಅವಳ ಮುಂದೆ ಹಿಡಿದು, ಹೊಸದಾಗಿ ಮದುವೆಯಾದ ಹೆಂಡತಿಯ ಮೇಲೆ ಕೆಂಪು ಬಣ್ಣ ಚೆನ್ನಾಗಿ ಕಾಣುತ್ತದೆ, ಇದನ್ನು ಬೇಗನೆ ಹಾಕಿಕೊಂಡು ಬಾ ಎಂದನು. ಅವನ ಮಾತು ಕೇಳಿ ಅದಿತಿ ಆ ಬಟ್ಟೆಗಳನ್ನು ತೆಗೆದುಕೊಂಡು ಸೋಫಾ ಮೇಲೆ ಎಸೆದು ನಗುತ್ತಾ, ಬಹುಶಃ ನನ್ನ ಮಾತು ಕೇಳಿಸಲಿಲ್ಲ ಅನ್ನಿಸುತ್ತೆ. ಅದಕ್ಕೆ ಮತ್ತೆ ಹೇಳುತ್ತಿದ್ದೇನೆ, ನಾನು ಇಲ್ಲಿ ಇರುವುದಿಲ್ಲ ಮತ್ತು ನನಗೆ ಈಗ ನಿಮ್ಮಿಂದ ಏನೂ ಬೇಕಾಗಿಲ್ಲ. ಕೇವಲ ನಾನು ಇಲ್ಲಿಂದ ಹೋಗಬೇಕು ಎಂದು ಹೇಳುತ್ತಾಳೆ. ನಾನು ಯಾವ ಬಟ್ಟೆಗಳನ್ನು ಹಾಕಿ ಬಂದಿದ್ದೇನೋ ಎಂದು ಅದಿತಿ ಹೇಳುತ್ತಿರುವಾಗಲೇ ಚರ್ ಎಂಬ ಶಬ್ದದೊಂದಿಗೆ ಅದಿತಿ ಧರಿಸಿದ ಶೂಟ್ ಸಂಪೂರ್ಣವಾಗಿ ಮುಂದಿನಿಂದ ಹರಿದು ಹೋಯಿತು. ಅವಳು ಬೇಗನೆ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡಳು. ಆದರೆ ಅಭಿನವ್ ಅವಳ ತೀರ ಹತ್ತಿರ ಬಂದನು. ಏನು ಹೇಳಿದೆ, ಮತ್ತೆ ಹೇಳು ಎಂದು ಅಭಿನವ್ ಹೇಳಿ ಅವಳ ಕಣ್ಣುಗಳಲ್ಲಿ ನೋಡಿದನು. ನೀನು ನನ್ನನ್ನು ಹೀಗೆ ಒತ್ತಾಯಿಸಲು ಸಾಧ್ಯವಿಲ್ಲ. ನೀನು ನನ್ನನ್ನು ಬಲವಂತಪಡಿಸಿದೆ. ಮೈ ಬೇಬಿ ಡಾಲ್ ಎಂದಾಗ ನಾನು ನಿಮ್ಮ ಬೇಬಿ ಡಾಲ್ ಅಲ್ಲ ಎಂದು ಅದಿತಿ ಹೇಳಿದಳು. ಮತ್ತು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೊರಬರಲು ಶುರುವಾಗುತ್ತಿದ್ದಂತೆಯೇ ಆ ಕೆನ್ನೆಯ ಮೇಲಿನ ನೀರನ್ನು ಅಭಿನವ್ ಬೇಗನೆ ತನ್ನ ತುಟಿಗಳಿಂದ ಹೀರಿಕೊಂಡು, ಯಾವಾಗಲೂ ನೀನು ನನ್ನ ಬೇಬಿ ಡಾಲ್ ಆಗಿರುತ್ತೀಯ. ಹಠ ಮಾಡಬೇಡ ಮತ್ತು ಪ್ರೀತಿಯಿಂದ ಒಪ್ಪಿಕೋ, ಏಕೆಂದರೆ ನಿನ್ನೊಂದಿಗೆ ಬಲವಂತ ಮಾಡಲು ನನಗೆ ಇಷ್ಟವಿಲ್ಲ ಎಂದನು. ನಿಮ್ಮ ನಿಜವಾದ ರೂಪ ನನ್ನ ಮುಂದೆ ಬಂದರೆ ನಾನು ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ. ಬಹುಶಃ ನಿಮ್ಮ ಮೊದಲ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋದಂತೆ ಎಂದು ನಿಮಗೆ ಭಯವಿದೆಯೇ? ಅವಳೊಂದಿಗೂ ನೀವು ಹೀಗೆಯೇ ಬಲವಂತ ಮಾಡುತ್ತಿರಬೇಕು. ಅವಳ ಮಾತು ಕೇಳಿ ಅಭಿನವನ ಭಾವರಹಿತ ಮುಖ ಕೋಪದಿಂದ ಕೆಂಪಾಯಿತು. ಅವನು ಅದಿತಿ ಹತ್ತಿರ ಬಂದನು. ಅದಿತಿ ಏನಾದರೂ ಹೇಳುವ ಮುನ್ನವೇ ಅಭಿನವ್ ಅವಳ ಮಾತನ್ನು ನಿಲ್ಲಿಸಿದನು. ಅದಿತಿ ಅವನನ್ನು ತಳ್ಳಲು ಪ್ರಯತ್ನಿಸಿದಳು. ಆದರೆ ಅಭಿನವ್ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಬಂಧಿಸಿದನು. ಸೋತು ಅದಿತಿ ತನ್ನನ್ನು ತಾನೇ ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ನಿಲ್ಲಿಸಿದಳು ಮತ್ತು ಅವನು ಏನು ಬೇಕೋ ಅದನ್ನು ಮಾಡಲು ಬಿಟ್ಟಳು. ಕೆಲವೊಮ್ಮೆ ಕೋಪ, ಕೆಲವೊಮ್ಮೆ ಪ್ರೀತಿ, ಎರಡನ್ನೂ ಅಭಿನವ್ ಅದಿತಿಗೆ ಏಕಕಾಲದಲ್ಲಿ ಅನುಭವಿಸುವಂತೆ ಮಾಡುತ್ತಿದ್ದನು. ಮತ್ತು ಇವೆಲ್ಲದರ ನಡುವೆ ಅದಿತಿಯ ಕೈಗಳು ಯಾವಾಗ ಅಭಿನವನ ಕೈಗಳ ಮೇಲೆ ಬಿಗಿಯಾಗಿ ಹಿಡಿದುಕೊಂಡವು ಎಂದು ಅವಳಿಗೆ ತಿಳಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ಅದಿತಿಯಿಂದ ದೂರ ಸರಿದನು ಮತ್ತು ಅದಿತಿಯ ಮುಗ್ಧ ಮುಖವನ್ನು ನೋಡುತ್ತಾ, ಬೇರೆ ಯಾರಾದರೂ ಆ ಅಸಂಬದ್ಧ ಮಾತುಗಳನ್ನು ಆಡಿದ್ದರೆ ಅವರ ಕೆನ್ನೆ ಕೆಂಪಾಗುತ್ತಿತ್ತು. ಆದರೆ ನಿನ್ನನ್ನು ಹೊಡೆಯುವುದು ದೂರವಿರಲಿ, ನನ್ನ ಬೇಬಿ ಡಾಲ್, ನಾನು ನಿನಗಾಗಿ ಸಾಯುತ್ತೇನೆ ಎಂದು ಅಭಿನವ್ ಹೇಳಿದಾಗ ಅದಿತಿ ಹೃದಯ ಒಮ್ಮೆಲೆ ವೇಗವಾಗಿ ಬಡಿದುಕೊಂಡಿತು. ಅವಳು ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಅವನು ಅವಳ ಕೈಗಳನ್ನು ಬಿಟ್ಟನು ಮತ್ತು ಕಪಾಟಿನಿಂದ ಅವಳಿಗಾಗಿ ತಂದಿದ್ದ ಬಟ್ಟೆಗಳನ್ನು ಆ ಕೈಗಳಲ್ಲಿ ಇಟ್ಟನು. ಬೇಗ ಇವುಗಳನ್ನು ಧರಿಸಿ ಬಾ, ಇಲ್ಲದಿದ್ದರೆ ನಾನೇ ತೊಡಿಸಿದರೆ ಈ ಬಾರಿ 1 ಗಂಟೆ ಬಿಡುವುದಿಲ್ಲ. ಅವನು ಇಷ್ಟು ಹೇಳಿದ ಕೂಡಲೇ ಅದಿತಿ ಆ ಬಟ್ಟೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಸ್ನಾನಗೃಹದ ಕಡೆಗೆ ಓಡಿದಳು. ಒಳಗೆ ಬಂದು ಅವಳು ಮೊದಲು ತನ್ನ ವೇಗವಾಗಿ ಓಡುತ್ತಿದ್ದ ಉಸಿರನ್ನು ನಿಯಂತ್ರಿಸಿದಳು. ಅದು ಅಭಿನವನ ಸಾಮೀಪ್ಯದಿಂದಾಗಿ ಇನ್ನೂ ಚಂಡಮಾರುತದಂತೆ ಅವಳ ಎದೆಯಲ್ಲಿ ಸುಳಿದಾಡುತ್ತಿತ್ತು. ಅವನು ಹಠಮಾರಿ ಮತ್ತು ಕೋಪಿಷ್ಟ. ಆದರೆ ನನಗೆ ಏನಾಗುತ್ತದೆ, ಏನು ಇದು? ಅವನು ಹತ್ತಿರ ಬಂದಾಗ ನಾನು ನನ್ನ ಮೇಲೆ ಹಿಡಿತ ಕಳೆದುಕೊಳ್ಳುತ್ತೇನೆ. ಅವಳು ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು. ನೀನು ಆ ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಧ್ಯವಿಲ್ಲ, ಹೊರಗೆ ಬಾ, ನಾನು ಹೇಳುತ್ತೇನೆ ಎಂದು ಅಭಿನವನ ಧ್ವನಿ ಕೇಳಿ ಅವಳು ಒಮ್ಮೆಲೆ ಆಶ್ಚರ್ಯಚಕಿತಳಾದಳು. ಈ ವ್ಯಕ್ತಿ ನನ್ನೊಳಗೆ ಏನಾದರೂ ಮೈಕ್ ಅಳವಡಿಸಿದ್ದಾನೆಯೇ ಎಂದು ಅವಳು ತನ್ನನ್ನೇ ಪರೀಕ್ಷಿಸಿಕೊಳ್ಳತೊಡಗಿದಳು. ಅವಳು ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಹೊರಗೆ ಬಂದಾಗ ಅಭಿನವ್ ಕನ್ನಡಿಯ ಮುಂದೆ ನಿಂತಿದ್ದನು. ಅವಳು ಹಾಸಿಗೆ ಕಡೆಗೆ ಹೋಗಲು ಪ್ರಾರಂಭಿಸಿದಳು. ಆಗ ಅಭಿನವ್ ಅವಳನ್ನು ನೋಡುತ್ತಾ, ಇಲ್ಲ ಬೇಬಿ ಡಾಲ್, ಫಸ್ಟ್ ನೈಟ್ಗೆ ಇನ್ನೂ ಸಮಯವಿದೆ ಎಂದನು. ಮೊದಲು ನೀನು ಇಲ್ಲಿಗೆ ಬಾ. ಅವನ ಮಾತು ಕೇಳಿ ಅದಿತಿಯ ಮೈ ಮೇಲೆ ರೋಮಗಳು ಎದ್ದು ನಿಂತವು. ಅಭಿನವ್ ಅವಳ ಕೈ ಹಿಡಿದು ಕನ್ನಡಿಗೆ ಎದುರಾಗಿ ಕರೆತಂದನು. ಅದಿತಿಗೆ ತನ್ನ ಸ್ಥಿತಿ ತನಗೆ ತಾನೇ ಅರ್ಥವಾಗುತ್ತಿರಲಿಲ್ಲ. ಈ ಮನುಷ್ಯರ ಮಾತುಗಳಿಗೆ ಕೋಪಗೊಳ್ಳಬೇಕೋ ಅಥವಾ ಅವುಗಳನ್ನು ಕೇಳಿ ನಾಚಬೇಕೋ, ಅವನಿಂದ ಹೆದರಬೇಕೋ ಅಥವಾ ಎಲ್ಲವನ್ನು ಅದೃಷ್ಟಕ್ಕೆ ಬಿಟ್ಟು ಅವನೊಂದಿಗೆ ಅವನದೇ ಜಗತ್ತಿನಲ್ಲಿ ಕಳೆದು ಹೋಗಬೇಕೋ? ಅವನು ಅವಳಿಗೆ ಯಾವುದೇ ಹಾನಿ ಮಾಡುವುದಿಲ್ಲ ಮತ್ತು ಇತರರ ಮುಂದೆ ಅವಳ ಗುರಾಣಿಯಾಗಿ ನಿಲ್ಲುತ್ತಾನೆ. ಆದರೆ ಅವಳ ಇಷ್ಟವನ್ನು ಸ್ವಲ್ಪವೂ ಪರಿಗಣಿಸುವುದಿಲ್ಲ. ಕಣ್ಣು ಮುಚ್ಚು ಬೇಬಿ ಡಾಲ್,
ಎಂದು ಅಭಿನವ್ ಹೇಳಿದಾಗ ಅವಳು ತನ್ನ ಯೋಚನೆಗಳಿಂದ ಹೊರಬಂದಳು. ಯಾವುದೇ ವಾದವಿಲ್ಲದೆ ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಅಭಿನವನ ಬೆರಳುಗಳು ಅವಳ ಕುತ್ತಿಗೆಯನ್ನು ಸ್ಪರ್ಶಿಸುತ್ತಿದ್ದವು ಮತ್ತು ಇದ್ದಕ್ಕಿದ್ದಂತೆ ಅವಳು ಸಂಪೂರ್ಣವಾಗಿ ನಡುಗಿದಳು. ಚೈನ್ ಹಾಕುವಾಗ ಅಭಿನವನ ತಣ್ಣನೆಯ ತುಟಿಗಳು ಅವಳ ಕುತ್ತಿಗೆಯನ್ನು ಸ್ಪರ್ಶಿಸಿದಾಗ ಅವಳು ಅದನ್ನು ಅನುಭವಿಸಿದಳು. ಅವಳಿಂದ ಸಣ್ಣದೊಂದು ನಲುಗುವ ಧ್ವನಿ ಹೊರಬಂದಿತು. ಈಗ ನೀನು ನನ್ನ ಬೇಬಿ ಡಾಲ್ನಂತೆ ಕಾಣುತ್ತಿದ್ದೀಯ ಅಲ್ವಾ ಎಂದು ಅಭಿನವ್ ಹೇಳಿದಾಗ ಅವಳು ಕಣ್ಣು ತೆರೆದಳು. ಹರ್ಷ ಮನುಷ್ಯಳನ್ನು ನಿಭಾಯಿಸಿಕೊಂಡು ಸೋಫಾ ಕಡೆಗೆ ಕರೆತಂದಿದ್ದನು. ಅವನು ಅವಳಿಗೆ ಒಂದು ಲೋಟ ನೀರು ಕೊಟ್ಟು ನಿಧಾನವಾಗಿ ಉಸಿರಾಡಲು ಹೇಳಿದನು. ಆದರೆ ಮನುಷ್ಯ ಕೋಪದಿಂದ ರೋಹಿಣಿಯವರನ್ನು ನೋಡುತ್ತಿದ್ದಳು. ಕೇವಲ ಅವರ ಮಾತಿನಿಂದಲೇ ಅವಳು ಇದೆಲ್ಲವನ್ನು ಮಾಡಿದ್ದಳು. ಅವಳು ಹೀಗೆ ಮಾಡಿದರೆ ಅಭಿನವ್ ಅದಿತಿಯನ್ನು ಮನೆಯಿಂದ ಹೊರ ಹಾಕುತ್ತಾನೆ ಎಂದು ಅವರು ಅವಳಿಗೆ ಭರವಸೆ ನೀಡಿದ್ದರು. ಆದರೆ ಇದೆಲ್ಲದರಿಂದ ಅದಿತಿ ಶಾಶ್ವತವಾಗಿ ಈ ಮನೆಗೆ ಸ್ಥಳಾಂತರಗೊಂಡಳು. ಅವಳನ್ನು ಹೊರಹಾಕುವುದು ದೂರವಿರಲಿ, ಅಭಿನವ್ ಅವಳನ್ನು ಮದುವೆಯಾದನು. ಈಗ ಅವಳ ಕನಸು ಶಾಶ್ವತವಾಗಿ ಕನಸಾಗಿಯೇ ಉಳಿದಿದೆ. ನೀನು ಅಂತಹದ್ದೇನು ಮಾಡಿದೆ ಅಭಿನವ್ ಅಣ್ಣನಿಗೆ ಅಷ್ಟು ಕೋಪ ಬರಲು? ನಾನು ಎಷ್ಟು ಬಾರಿ ನಿನ್ನನ್ನು ಅವರಿಗೆ ತೊಂದರೆ ಕೊಡಬೇಡ ಎಂದು ಹೇಳಿದ್ದೇನೆ, ಅವರ ದಾರಿಗೆ ಅಡ್ಡ ಬರಬೇಡ ಎಂದು ಅವನು ಹೇಳುತ್ತಾನೆ. ನಾನು ಅವರಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ, ನಾನು ಕೇವಲ ಸತ್ಯವನ್ನೇ ಹೇಳಿದ್ದೇನೆ. ಇವಳು ಇಟ್ಟುಕೊಂಡವಳಲ್ಲದೆ ಇನ್ನೇನು? ಅವಳು ಇಷ್ಟು ಹೇಳುವಷ್ಟರಲ್ಲಿ ಹರ್ಷ ಅವಳ ಮುಖಕ್ಕೆ ಕಪಾಳ ಮೋಕ್ಷ ಮಾಡಿದನು. ಈಗ ಅವಳು ಕೋಪದಿಂದ ಹರ್ಷನನ್ನು ನೋಡುತ್ತಿದ್ದಳು. ಹರ್ಷ ಕೂಡ ಕೋಪದಿಂದ ಅವಳನ್ನು ದಿಟ್ಟಿಸಿ ನೋಡುತ್ತಾ, ನೀನು ಇಷ್ಟು ದೊಡ್ಡ ಅಸಭ್ಯತೆ ಮಾಡಿದ್ದೀಯೆ ಎಂದು ನನಗೆ ಮೊದಲೇ ತಿಳಿದಿದ್ದರೆ ನಿನ್ನನ್ನು ಎಂದಿಗೂ ಅವರ ಕೈಗಳಿಂದ ಬಿಡಿಸುತ್ತಿರಲಿಲ್ಲ ಎಂದನು. ನೀನು ಅಲ್ಲೇ ಸತ್ತಿದ್ದರೆ ಚೆನ್ನಾಗಿತ್ತು. ಇಷ್ಟು ಹೇಳಿ ಅವನು ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಅವನು ಹೋಗುತ್ತಿದ್ದಂತೆಯೇ ಮನುಷ್ಯ ತನ್ನ ಸ್ಥಳದಿಂದ ಎದ್ದು ರೋಹಿಣಿಯವರ ಕಡೆಗೆ ಹೋದಳು. ಇದೆಲ್ಲವೂ ನಿಮ್ಮಿಂದಲೇ ಆಗಿದೆ. ನೀವು ಸ್ವತಃ ಅವರ ಕಣ್ಣಲ್ಲಿ ಸರಿಯಾದವರಾದಿರಿ, ಆದರೆ ನನ್ನನ್ನು ತಪ್ಪು ದಾರಿಗೆ ಎಳೆದಿದ್ದೀರಿ. ಇಂದು ನನಗೆ ಆದ ಈ ಅವಮಾನವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಮತ್ತು ನಿಮ್ಮನ್ನು ಎಂದಿಗೂ ಮರೆಯಲು ಬಿಡುವುದಿಲ್ಲ. ಇಷ್ಟು ಹೇಳಿ ಅವಳು ಸಿಟ್ಟಿನಿಂದ ಗೊಣಗುತ್ತಾ ತನ್ನ ಕೋಣೆಗೆ ಹೋದಳು. ರೋಹಿಣಿಯವರು ಕೋಪದಿಂದ ಅವಳು ಹೋಗುವುದನ್ನೇ ನೋಡುತ್ತಿದ್ದರು. ನೀನು ತುಂಬ ತಪ್ಪು ಮಾಡಿದ್ದೀಯ ಅಭಿನವ್. ನೀನು ಇನ್ನೊಬ್ಬಳನ್ನು ನಿನ್ನ ಜೀವನಕ್ಕೆ ಕರೆತರಬಹುದು ಎಂದು ನಾನು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಆದರೆ ನೀನು ಎಲ್ಲೇ ಮೀರಿ ಬಿಟ್ಟಿದ್ದೀಯ. ಎರಡನೇ ಮದುವೆಯನ್ನೇ ಮಾಡಿಕೊಂಡಿದ್ದೀಯ. ಈಗ ನಾನು ನನ್ನ ಆದೇಶವನ್ನು ಹೊರತರಬೇಕಾಗಬಹುದು ಎಂದು ತೋರುತ್ತದೆ. ಅವರು ಕೋಪದಿಂದ ಹಲ್ಲು ಕಚ್ಚುತ್ತಾ ಹೇಳಿದರು. ಅವರ ಮುಖದಲ್ಲಿ ಈ ಸಮಯದಲ್ಲಿ ಪಿತೂರಿಯ ಭಾವನೆಗಳಿದ್ದವು. ಈಗ ನೀನು ನನ್ನ ಬೇಬಿ ಡಾಲ್ನಂತೆ ಕಾಣುತ್ತಿದ್ದೀಯ ಅಲ್ವಾ ಎಂದು ಅಭಿನವ್ ಹೇಳುತ್ತಿದ್ದಂತೆ ಅದಿತಿ ಕಣ್ಣು ತೆರೆದು ನೋಡಿದಳು. ಅವಳ ಮೊದಲ ನೋಟ ಅವಳ ಕುತ್ತಿಗೆಯಲ್ಲಿ ಧರಿಸಿದ್ದ ಮಂಗಳಸೂತ್ರದ ಮೇಲೆ ಬಿತ್ತು. ಅಭಿನವನ ಕಣ್ಣುಗಳು ಅದರ ಮೇಲೆ ಇದ್ದವು. ಆ ಮಂಗಳಸೂತ್ರವನ್ನು ನೋಡಿ ಅವಳ ಕಣ್ಣುಗಳು ದೊಡ್ಡದಾದವು. ಮತ್ತು ಆ ಅಕ್ಷರಗಳಿಂದ ಮಾಡಿದ ಮಂಗಳಸೂತ್ರವನ್ನು ಅಭಿನವ್ ಮೊದಲೇ ಮಾಡಿಸಿದ್ದನು. ಆದರೆ ಏಕೆ ಅವಳ ಹೃದಯ ಮತ್ತೆ ವೇಗವಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಕೆಲವೊಮ್ಮೆ ತನ್ನನ್ನು ತಾನೇ ನೋಡಿಕೊಂಡರೆ ಕೆಲವೊಮ್ಮೆ ಅಭಿನವನನ್ನು ನೋಡಿದಳು ಮತ್ತು ಮತ್ತೆ ಒಮ್ಮೆ ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡಳು. ಹಣೆಯಲ್ಲಿ ಸಿಂಧೂರ, ಕುತ್ತಿಗೆಯಲ್ಲಿ ಮಂಗಳಸೂತ್ರ ಮತ್ತು ಕೆಂಪು ಸೂಟ್ ಧರಿಸಿದ ಅವಳು ನಿಜವಾಗಿಯೂ ಹೊಸ ವಧುವಿನಂತೆ ಕಾಣುತ್ತಿದ್ದಳು. ನಿಲ್ಲು, ಒಂದು ಕೊರತೆ ಇನ್ನೂ ಇದೆ ಎಂದು ಅಭಿನವ್ ಹೇಳಿ ಕಪಾಟಿನ ಕಡೆಗೆ ಹೋದನು. ಕಪಾಟಿನ ಒಂದು ಬದಿಯಲ್ಲಿ ಅವನ ಲಾಕರ್ ಅಳವಡಿಸಲಾಗಿತ್ತು. ಅವನು ತನ್ನ ಬೆರಳಚ್ಚಿನಿಂದ ಅದನ್ನು ಅನ್ಲಾಕ್ ಮಾಡಿ ಆಭರಣದ ಪೆಟ್ಟಿಗೆಯನ್ನು ಹೊರತೆಗೆದನು. ಆಭರಣದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅವನು ಮತ್ತೆ ಅದಿತಿ ಹತ್ತಿರ ಬಂದನು ಮತ್ತು ಅದನ್ನು ತೆರೆದು ಕನ್ನಡಿಗೆ ಎದುರಾಗಿ ಇಟ್ಟನು. ಅದಿತಿ ನೋಡಿದಾಗ ಆ ಪೆಟ್ಟಿಗೆ ಬಳೆಗಳಿಂದ ತುಂಬಿತ್ತು. ಅದರಲ್ಲಿ ಅತ್ಯಂತ ಬೆಲೆ ಬಾಳುವ ವಜ್ರದ ಬಳೆಗಳಿದ್ದವು. ಆ ಪೆಟ್ಟಿಗೆಯಿಂದ ಬಳೆಗಳನ್ನು ತೆಗೆದು ಅಭಿನವ್ ಅದಿತಿಯ ಕೈಗಳಿಗೆ ತೊಡಿಸಲು ಪ್ರಾರಂಭಿಸಿದನು. ಆದರೆ ಅದಿತಿ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡಳು. ನನ್ನ ಮನಸ್ಥಿತಿ ತುಂಬ ಚೆನ್ನಾಗಿದೆ, ದಯವಿಟ್ಟು ಅದನ್ನು ಹಾಳು ಮಾಡಬೇಡ ಎಂದು ಅಭಿನವ್ ಅವಳನ್ನು ತಡೆದನು. ನೀವು ಇದನ್ನೆಲ್ಲ ಏಕೆ ಮಾಡುತ್ತಿದ್ದೀರಿ? ನೋಡಿ, ನನಗೆ ಗೊತ್ತು, ಆ ಸಮಯದಲ್ಲಿ ಪರಿಸ್ಥಿತಿ ಆಗಿತ್ತು. ನೀವು ನನ್ನ ಹಣೆಗೆ ಸಿಂಧೂರ ಹಚ್ಚಿದ್ದೀರಿ. ಆದರೆ ಇದರ ಅರ್ಥ ನೀವು ಈ ಮದುವೆಯನ್ನು ಒಪ್ಪಿಕೊಳ್ಳಲೇಬೇಕು ಎಂದಲ್ಲವಲ್ಲ. ನೀವು ಆ ಸಮಯದಲ್ಲಿ ಕೋಪದಲ್ಲಿದ್ದೀರಿ, ಆದರೆ ಈಗ ಯಾವುದೇ ಕೋಪವಿಲ್ಲವಲ್ಲ. ಹಾಗಾದರೆ ನೀವು ಇದನ್ನೆಲ್ಲ ಏಕೆ ಮಾಡುತ್ತಿದ್ದೀರಿ? ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ, ನಂತರ ಎಲ್ಲವೂ ಸರಿಯಾಗುತ್ತದೆ. ನನ್ನ ಚಾರಿತ್ರ್ಯದ ಬಗ್ಗೆ ಯಾರೂ ಪ್ರಶ್ನಿಸುವುದಿಲ್ಲ ಮತ್ತು ನೀವು ನನ್ನನ್ನು ರಕ್ಷಿಸಬೇಕಾಗಿಲ್ಲ. ಮತ್ತು ಹೇಗಿದ್ದರೂ ಈ ಎಲ್ಲ ವಿಷಯಗಳ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ. ಇದೆಲ್ಲವೂ ಬೇರೊಬ್ಬರದು ಎಂದಾಗ ಅಭಿನವ್ ಅವಳ ತುಟಿಗಳ ಮೇಲೆ ತನ್ನ ಬೆರಳನ್ನು ಇಟ್ಟನು. ನೀನು ನನ್ನ ಪ್ರೀತಿಯನ್ನು ಪಡೆಯಲು ಬಯಸುತ್ತಿದ್ದರೆ ಹಾಗೆಯೇ ಹೇಳು. ಯಾಕೆ ನನ್ನನ್ನು ಉದ್ದೇಶಪೂರ್ವಕವಾಗಿ ಕೆರಳಿಸಿ ಕೋಪಗೊಳಿಸುತ್ತಿದ್ದೀಯಾ? ಮತ್ತು ನಂತರ ನಿನ್ನ ಮೇಲೆ ನನ್ನ ಕೋಪ ಹೇಗೆ ಹೊರಬರುತ್ತದೆ ಎಂದು ನಿನಗೂ ಗೊತ್ತಿದೆ ಎಂದು ಹೇಳುತ್ತಾನೆ. ಹಾಗೇನೂ ಇಲ್ಲ, ಇದೆಲ್ಲ ನಿಮ್ಮ ಮನಸ್ಸಿನ ಭ್ರಮೆ. ಬಲವಂತವಾಗಿ ಮುತ್ತಿಡುವುದರಿಂದ ಪ್ರೀತಿ ಉಂಟಾಗುವುದಿಲ್ಲ ಎಂದು ಅದಿತಿ ಹೇಳಿ ತನ್ನ ದೃಷ್ಟಿ ಕೆಳಗೆ ಮಾಡಿಕೊಂಡಳು. ಹೌದಾ? ಆದರೆ ನಾನು ಯಾವಾಗ ಬಲವಂತ ಮಾಡಿದೆ? ಹೌದು, ಮೊದಲು ಸ್ವಲ್ಪ ಸಮಯ ಎಲ್ಲವೂ ನನ್ನ ಕಡೆಯಿಂದ ಇತ್ತು.
ಆದರೆ ನಂತರ ನೀನು ಕೂಡ ನನಗೆ ಸಂಪೂರ್ಣ ಬೆಂಬಲ ನೀಡುತ್ತಿದ್ದೆ ಎಂದು ಅಭಿನವ್ ಹೇಳಿದಾಗ ಅದಿತಿಯ ಕೆನ್ನೆಗಳು ಇಷ್ಟವಿಲ್ಲದಿದ್ದರೂ ಗುಲಾಬಿಯಾದವು ಮತ್ತು ಕಣ್ಣುಗಳಲ್ಲಿ ನಾಚಿಕೆ ತುಂಬಿಕೊಂಡಿತು. ಆ ಕ್ಷಣದಲ್ಲಿ ಏನಾಯಿತು ಎಂದು ಯಾರಿಗೂ ಗೊತ್ತಿಲ್ಲ. ಅವಳು ತಿರುಗಿ ತಕ್ಷಣ ಅಭಿನವ್ನ ಎದೆಗೆ ಅಪ್ಪಿಕೊಂಡಳು. ಬಹುಶಃ ವಯಸ್ಸಿನ ಯಾವುದೋ ಹಂತ ಅಥವಾ ಹೊಸ ಪ್ರೀತಿ ತನ್ನ ಬಣ್ಣಗಳನ್ನು ಚೆಲ್ಲಲು ಪ್ರಾರಂಭಿಸಿತ್ತು. ಅಭಿನವ್ ಅವಳನ್ನು ಹಾಗೆಯೇ ನೋಡಿ ಅವನ ಮುಖದ ಮೇಲೂ ಸಣ್ಣದಾದ ನಗು ಮೂಡಿತು. ಅವನು ಸ್ವಲ್ಪ ಬಾಗಿ ಆ ಬಳೆಗಳನ್ನು ಮತ್ತೆ ತೆಗೆದುಕೊಂಡು ಅವಳ ಕೈಗಳಿಗೆ ತೊಡಿಸಲು ಪ್ರಾರಂಭಿಸಿದನು. ಈ ಬಾರಿ ಅದಿತಿಗೆ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅಭಿನವ್ ಅವಳಿಗೆ ಬಳೆಗಳನ್ನು ಹಾಕುವಾಗ ಮತ್ತೊಮ್ಮೆ ತಿರುಗಿ ಕನ್ನಡಿಗೆ ಎದುರಾಗಿ ನಿಲ್ಲಿಸಿದನು ಮತ್ತು ಅವಳ ಕಿವಿಯಲ್ಲಿ ಪಿಸುಗುಟ್ಟುತ್ತಾ ಮುಂದೆ ಕನ್ನಡಿಯ ಕಡೆಗೆ ನೋಡು ಎಂದನು. ಅದಿತಿ ಕಷ್ಟಪಟ್ಟು ಕಣ್ಣೆತ್ತಿ ಮುಂದೆ ನೋಡಿದಳು. ಅವಳು 5 ಅಡಿ 2 ಇಂಚು ಮತ್ತು ಅಭಿನವ್ ಪೂರ್ತಿ 6 ಅಡಿ. ಅವಳು ಸಂಪೂರ್ಣ ಮುಗ್ಧಳಂತೆ ಕಾಣುತ್ತಿದ್ದಳು ಮತ್ತು ಅಭಿನವನ ಮುಖ ಯಾವಾಗಲೂ ಕೋಪದಿಂದ ತುಂಬಿದಂತೆ ಕಾಣುತ್ತಿತ್ತು. ನಿನಗೆ ಕನ್ನಡಿಯ ಮುಂದೆ ಯಾವುದೇ ಕಲೆ ಕಾಣಿಸುತ್ತಿದೆಯೇ ಎಂದು ಅಭಿನವ್ ಕೇಳಿದಾಗ ಒಂದು ಕ್ಷಣ ಕನ್ನಡಿಯನ್ನು ನೋಡಿ ಅವಳು ತನ್ನ ತಲೆಯನ್ನು ಇಲ್ಲ ಎಂದು ಅಲುಗಾಡಿಸಿದಳು. ಅಭಿನವ್ ನಕ್ಕು, ಈ ಕನ್ನಡಿ ಎಷ್ಟು ಸ್ವಚ್ಛವಾಗಿದೆಯೋ ಅದರಲ್ಲಿ ಒಂದು ಕಲೆ ಕೂಡ ಇಲ್ಲವೋ, ಹಾಗೆಯೇ ನಿನ್ನ ಚಾರಿತ್ರ್ಯವು ಸಂಪೂರ್ಣವಾಗಿ ಶುದ್ಧವಾಗಿದೆ ಎಂದನು. ಮತ್ತು ನಮ್ಮ ಮದುವೆ ವಿಚಾರಕ್ಕೆ ಬಂದರೆ ಅಭಿನವ್ ಕನ್ನ ಏನು ಮಾಡಿದರೂ ಅದನ್ನು ಕೋಪದಿಂದ ಅಥವಾ ಸ್ವಯಂ ನಿಯಂತ್ರಣ ಕಳೆದುಕೊಂಡು ಮಾಡುವುದಿಲ್ಲ. ತನ್ನ ಇಚ್ಛೆಯಿಂದಲೇ ಮಾಡುತ್ತಾನೆ. ಬೇರೆಯವರ ಇಚ್ಛೆ ಅವನ ಮುಂದೆ ಎಂದಿಗೂ ನಡೆಯಲಿಲ್ಲ ಮತ್ತು ನಡೆಯುವುದೂ ಇಲ್ಲ. ಯಾರಾದರೂ ನನ್ನ ಯಾವುದೇ ಪ್ರತಿಕ್ರಿಯೆ ಅವರ ಕಾರಣದಿಂದ ಆಗಿದೆ ಎಂಬ ಅಹಂನಲ್ಲಿದ್ದರೆ ಅದು ಅವರ ಅಹಂ ಅಲ್ಲ, ಮೂರ್ಖತನ. ಅದಿತಿ ಅವನ ಮಾತುಗಳನ್ನು ಕೇಳುತ್ತಿದ್ದಳು, ಆದರೆ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಅರ್ಥವಾಗಲು ಹೇಗೆ ಸಾಧ್ಯ? ಅವಳ ಸಂಪೂರ್ಣ ಗಮನ ಅಭಿನವನ ಮುಖದ ಮೇಲಿತ್ತು. ನಂತರ ಅವನು ಮತ್ತೊಮ್ಮೆ ಅದಿತಿಯನ್ನು ತನ್ನೆದುರು ತಿರುಗಿಸಿ ಅವಳನ್ನು ತನ್ನ ಹತ್ತಿರ ತಂದು ಕೊನೆಯ ಬಳೆಯನ್ನು ಅದಿತಿಯ ಕೈಗಳಿಗೆ ತೊಡಿಸುತ್ತಾ, ಈ ವಸ್ತುಗಳ ಮೇಲೆ ಹಕ್ಕು ಚಲಾಯಿಸದಿರಬಹುದು, ಆದರೆ ನನ್ನ ಮೇಲೆ ನಿನ್ನ ಹಕ್ಕನ್ನು ಎಂದಿಗೂ ಬಿಟ್ಟುಕೊಡಬೇಡ. ನನ್ನ ಮೇಲೆ ಮತ್ತು ನನ್ನ ಪ್ರೀತಿಯ ಮೇಲೆ ನಿನ್ನ ಹಕ್ಕು ಯಾವಾಗಲೂ ಇರುತ್ತದೆ. ಮಿಸೆಸ್ ಅದಿತಿ ಅಭಿನವ್ ಖನ್ನಾ, ಮಿಸೆಸ್ ಅದಿತಿ ಅಭಿನವ್ ಖನ್ನಾ ಎಂಬ ಮಾತು ಅದಿತಿಯ ಹೃದಯದಲ್ಲಿ ಅನೇಕ ತಂತಿಗಳನ್ನು ಏಕಕಾಲದಲ್ಲಿ ಮೀಟಿತು. ಈಗ ನೀನು ನನ್ನನ್ನು ಹೀಗೆ ನೋಡುತ್ತಲೇ ಇರುತ್ತೀಯಾ ಅಥವಾ ಹೊಸ ಮದುವೆ ವಿಧಿಗಳನ್ನು ಕೂಡ ಪೂರೈಸುತ್ತೀಯಾ ಎಂದು ಅಭಿನವ್ ಹೇಳಿದಾಗ ಅದಿತಿ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಅಭಿನವ್ ಅವಳ ಕೈ ಹಿಡಿದು ಹಾಸಿಗೆ ಕಡೆಗೆ ಎಳೆದನು. ಅವನು ತಾನೇ ಹಾಸಿಗೆಯ ಮೇಲೆ ಕುಳಿತುಕೊಂಡು ಅದಿತಿಯನ್ನು ತನ್ನ ಮುಂದೆ ನಿಲ್ಲಿಸಿಕೊಂಡನು ಮತ್ತು ನಂತರ ತನ್ನ ಮುಖವನ್ನು ಅವಳ ಹೊಟ್ಟೆಗೆ ಒತ್ತಿ, ತುಂಬ ಹಸಿವಾಗಿದೆ. ಹೊಸದಾಗಿ ಮದುವೆಯಾದ ಹೆಂಡತಿಯ ಕೈಯಿಂದ ಏನಾದರೂ ಚೆನ್ನಾಗಿ ತಿನ್ನಲು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತದೆ. ಮದುವೆಯ ನಂತರ ಮೊದಲ ಅಡುಗೆ ಮನೆಗೆ ಪ್ರವೇಶಿಸುವ ಸಂಪ್ರದಾಯ ಬಹಳ ಮುಖ್ಯ ಎಂದು ಕೇಳಿದ್ದೇನೆ. ಆದರೆ ನಿನ್ನನ್ನು ನೋಡಿದರೆ ನಿನಗೆ ಏನನ್ನು ಮಾಡಲು ಬರುತ್ತದೆ ಎಂದು ಅನಿಸುವುದಿಲ್ಲ ಎಂದು ಹೇಳಿದಾಗ ಅವನ ಮಾತು ಕೇಳಿ ಅದಿತಿ ಅವಳಿಂದ ದೂರ ಸರಿದು ಅವನನ್ನು ದಿಟ್ಟಿಸಿ ನೋಡಿದಳು. ಅಂದರೆ ನನ್ನ ಹೂವೇ ಸರಿಯಾಗಿತ್ತು. ನಿನಗೆ ಬರೀ ಮುಖ ತಿರುಗಿಸಲು ಬರುತ್ತದೆ ಮತ್ತು ಕಣ್ಣು ತಿರುಗಿಸಲು ಬರುತ್ತದೆ. ಅಭಿನವ್ ನಗುತ್ತಾ ಹೇಳಿದನು. ಆದರೆ ಅವನಿಗೆ ಉತ್ತರಿಸುವ ಬದಲು ಅವಳು ಬಾಗಿಲಿನ ಕಡೆಗೆ ತಿರುಗಿದಳು. ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಅಭಿನವ್ ಕೇಳಿದಾಗ ಅವಳು ತಿರುಗಿ ನೋಡದೆ, ನೀವು ಗ್ಯಾಸ್ ಸ್ಟವ್ ಅನ್ನು ಕಪಾಟುಗಳಲ್ಲಿ ಇಟ್ಟಿಲ್ಲವಲ್ಲ, ಆದರೆ ನಿಮ್ಮಿಂದ ಸಾಧ್ಯವಾದರೆ ಅಡುಗೆ ಮನೆಯನ್ನು ಇದೇ ಕೋಣೆಯಲ್ಲಿ ಮಾಡಿಸುತ್ತೀರಿ. ಆದರೆ ನಾನು ಕೆಳಗೆ ಹೋಗುತ್ತಿದ್ದೇನೆ. ನಿಮಗೆ ನನ್ನ ಕೈಯಿಂದ ಮಾಡಿದ ಅಡುಗೆ ತಿನ್ನಬೇಕಿದ್ದರೆ ಕೆಳಗೆ ಬನ್ನಿ ಎಂದಳು. ಇಷ್ಟು ಹೇಳಿ ಅವಳು ಕೋಣೆಯಿಂದ ಹೊರಗೆ ಹೋದಳು. ಹಿಂದೆ ಅಭಿನವ್ ಅವಳ ಮಾತು ಕೇಳಿ ನಗುತ್ತಾ, ಆಹಾ ನನ್ನ ಹೆಂಡತಿಯ ವರ್ತನೆ ಎಂದು ಗೊಣಗುತ್ತಾ ನಗುತ್ತಲೇ ಅವಳ ಹಿಂದೆಯೇ ಹೊರಟನು. ಅದಿತಿ ಕೆಳಗೆ ಬಂದಿದ್ದಳು, ಆದರೆ ಅವಳಿಗೆ ಅಡುಗೆ ಮನೆಯ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ. ಅವಳು ಹಾಲ್ನಲ್ಲಿ ನಿಂತು ಸುತ್ತಲೂ ನೋಡಿದಾಗ ಒಂದು ಕೋಣೆಯಿಂದ ಕೆಲವು ಪಾತ್ರೆಗಳ ಶಬ್ದ ಕೇಳಿಸಿತು ಮತ್ತು ಅವಳು ಆ ಕಡೆಗೆ ಹೋದಳು. ಹಿಂದೆ ಮೆಟ್ಟಿಲುಗಳ ಮೇಲೆ ನಿಂತಿದ್ದ ಅಭಿನವ್ ಮತ್ತೊಮ್ಮೆ ನಕ್ಕು, ನನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಉಳಿದದ್ದೆಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದನು. ಅದಿತಿಯನ್ನು ಅಡುಗೆ ಮನೆಯಲ್ಲಿ ನೋಡಿದ ಅಲ್ಲಿ ನಿಂತಿದ್ದ ಎಲ್ಲ ಸೇವಕರು ಒಮ್ಮೆಲೆ ಬೆಚ್ಚಿಬಿದ್ದರು. ಈಗ ಅವಳು ಯಾರೆಂದು ಎಲ್ಲರಿಗೂ ತಿಳಿದಿತ್ತು. ಇಬ್ಬರು ಮಹಿಳಾ ಸಿಬ್ಬಂದಿ ಓಡಿ ಅವಳ ಬಳಿ ಬಂದು, ಮೇಡಮ್, ನಿಮಗೆ ಏನಾದರೂ ಬೇಕಿದ್ದರೆ ನಮಗೆ ತಿಳಿಸಿ, ನಾವು ನಿಮ್ಮ ರೂಮ್ಗೆ ತಲುಪಿಸುತ್ತೇವೆ ಎಂದರು. ಆ ಗದರಿಸುವ ಗಂಡಸು ಮತ್ತು ಅವನ ಸೇವಕರು ಕೂಡ ಅವನಂತೆಯೇ ಇದ್ದಾರೆ. ಪ್ರತಿ ಕೆಲಸವನ್ನು ಇವರು ಕೋಣೆಯಲ್ಲೇ ಮಾಡಬೇಕು. ಇವರಿಗೆ ಜೀವನ ಮಲಗುವ ಕೋಣೆಯಿಂದ ಶುರುವಾಗಿ ಸ್ನಾನಗೃಹದಲ್ಲಿ ಮುಗಿಯುತ್ತದೆ. ಉತ್ತಮವಾಗಿರುವ ಮನುಷ್ಯರನ್ನು ಇವರು ಹುಚ್ಚರನ್ನಾಗಿ ಮಾಡುತ್ತಾರೆ ಎಂದು ಅವಳು ಮನಸ್ಸಿನಲ್ಲೇ ಗೊಣಗಿದಳು. ನಾನು ಏನು ಹೇಳುತ್ತೇನೋ ಅದನ್ನು ನೀವು ಕೋಣೆಗೆ ತಲುಪಿಸುತ್ತೀರಾ ಎಂದು ಅದಿತಿ ಕೇಳಿದಾಗ ಅವರು ಬೇಗನೆ ತಲೆಯಾಡಿಸಿ ಹೌದು ಎಂದರು. 1 ಗ್ಯಾಸ್ ಸ್ಟವ್, 1 ಸಿಲಿಂಡರ್, 1 ಕಿಲೋ ಕಡಲೆ ಹಿಟ್ಟು, ಅರ್ಧ ಕಿಲೋ ಸಕ್ಕರೆ. ಅವಳು ಮುಂದೆ ಮಾತನಾಡುತ್ತಿದ್ದಳು, ಆದರೆ ಆ ಹುಡುಗಿಯರ ಬಾಯಿ ತೆರೆದಿರುವುದನ್ನು ನೋಡಿ ಮೌನವಾದಳು. ಈಗ ನಿಮ್ಮ ಅನುಮತಿ ಇದ್ದರೆ ನಾನು ಈ ಅಡುಗೆ ಮನೆಯಲ್ಲಿ ನನ್ನ ಇಷ್ಟದಂತೆ ಏನಾದರೂ ಮಾಡಬಹುದೇ ಎಂದು ಅವಳು ಹೇಳಿದಾಗ ಆ ಹುಡುಗಿಯರು ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟರು. ರಮಾ ಆಂಟಿ ಬಹಳ ಸಮಯದಿಂದ ಅವರ ಮಾತುಗಳನ್ನು ಕೇಳುತ್ತಿದ್ದರು. ಅವರು ಮುಂದೆ ಬಂದು ಅದಿತಿಯ ತಲೆಯ ಮೇಲೆ ಕೈಯಿಟ್ಟು, ನೀನು ತುಂಬ ಒಳ್ಳೆಯವಳು,
ಮತ್ತು ಮುಗ್ದಳು. ನಿನ್ನ ಈ ಮುಗ್ಧತೆಯನ್ನು ಯಾವಾಗಲೂ ಹೀಗೆ ಉಳಿಸಿಕೊ ಎಂದರು. ಎವರಿಬಡಿ ಗೆಟ್ ಔಟ್ ಎಂದು ಅಭಿನವನ ಧ್ವನಿ ಅಲ್ಲಿಗೆ ಅಪ್ಪಳಿಸಿತು. ಆಗ ಎಲ್ಲರೂ ಒಮ್ಮೆಲೆ ಗೊಂಬೆಗಳಂತೆ ಅಲ್ಲಿ ನಿಂತರು ಮತ್ತು ಮುಂದಿನ ಕ್ಷಣದಲ್ಲಿ ಒಬ್ಬೊಬ್ಬರಾಗಿ ಅಡುಗೆ ಮನೆಯಿಂದ ಹೊರ ನಡೆದರು. ಆದರೆ ರಮಾ ಆಂಟಿ ಅಲ್ಲಿಯೇ ನಿಂತಿದ್ದರು. ಇಂದು ನನ್ನ ಹೆಂಡತಿಯ ಮೊದಲ ಅಡುಗೆ ಮನೆಯ ಪ್ರವೇಶ, ಹಾಗಾಗಿ ಅವಳು ಯಾವುದೇ ಸಹಾಯವಿಲ್ಲದೆ ಸಿಹಿ ಏನಾದರೂ ಮಾಡಬೇಕೆಂದು ನಾನು ಬಯಸುತ್ತೇನೆ. ಆದ್ದರಿಂದ ರಮಾ ಆಂಟಿ, ಇಂದು ನೀವು ಕೂಡ ಅಡುಗೆ ಮನೆಯಿಂದ ಹೊರಗೆ ಹೋಗಬೇಕು ಎಂದಾಗ, ಆದರೆ ನಾನು ಎಲ್ಲ ವಸ್ತುಗಳನ್ನು ಹೇಗೆ ಹುಡುಕಲಿ ಎಂದು ಅದಿತಿ ಒಮ್ಮೆಲೆ ಕೇಳಿದಳು. ಅಡುಗೆ ಮನೆಯನ್ನು ಹೇಗೆ ಕಂಡುಕೊಂಡೆಯೋ ಹಾಗೆಯೇ ಎಂದು ಅಭಿನವ್ ತಕ್ಷಣ ಉತ್ತರಿಸಿದನು. ಅವರ ಈ ಚಕಮಕಿಯನ್ನು ನೋಡಿ ರಮಾ ಆಂಟಿಯ ಮುಖದ ಮೇಲೆ ನಗು ಮೂಡಿತು ಮತ್ತು ಅವರು ನಗುತ್ತಲೇ ಹೊರಗೆ ಹೋದರು. ಅಂದಹಾಗೆ ನಿನಗೆ ಬೇಕಾದರೆ ನಾನು ನಿನಗೆ ಸಹಾಯ ಮಾಡಬಹುದು ಎಂದು ಹೇಳುತ್ತಾ ಅಭಿನವ್ ಅದಿತಿ ಹತ್ತಿರ ಬಂದನು. ಅದಿತಿ ಈಗಾಗಲೇ ಸ್ಲ್ಯಾಬ್ ಬಳಿ ನಿಂತಿದ್ದಳು. ಆದ್ದರಿಂದ ಅವಳು ತಕ್ಷಣ ಹಿಂದಿನಿಂದ ಸ್ಲ್ಯಾಬ್ಗೆ ತಾಗಿಕೊಂಡಳು ಮತ್ತು ಅವಳ ಕೈಗಳು ಆ ಸ್ಲ್ಯಾಬ್ ಮೇಲೆ ಬಿಗಿಯಾದವು. ಅವಳು ಕೋಪದಿಂದ ಅಭಿನವನ ಕಡೆಗೆ ನೋಡಿ, ಧನ್ಯವಾದಗಳು, ಆದರೆ ನನಗೆ ನಿಮ್ಮ ಸಹಾಯದ ಅಗತ್ಯವಿಲ್ಲ, ನೀವು ಇಲ್ಲಿಂದ ಹೊರಗೆ ಹೋಗಬಹುದು ಎಂದಳು. ಅವಳ ಮಾತು ಕೇಳಿ ಅಭಿನವ್ ಏನೋ ಹೇಳಲು ಹೊರಟಿದ್ದನು. ಆದರೆ ಅದಕ್ಕೂ ಮೊದಲು ಅದಿತಿ, ನನ್ನ ಮನೆ, ನನ್ನ ಅಡುಗೆ ಮನೆ, ನನ್ನ ಇಷ್ಟ ಎಂಬ ಸಂಭಾಷಣೆ ಹೇಳಬೇಕಿದ್ದರೆ ಅದು ನನಗೆ ಮೊದಲೇ ಗೊತ್ತು ಎಂದಳು. ಈ ಬಾರಿ ಏನಾದರೂ ಹೊಸತಾಗಿ ಹೇಳಿ ಎಂದಳು. ಅವಳ ಮಾತು ಕೇಳಿ ಅಭಿನವ್ ಒಮ್ಮೆಲೆ ನಕ್ಕನು. ಆಗ ಅದಿತಿ ಅವನ ಆ ನಗುವಿನಲ್ಲೇ ಕಳೆದು ಹೋದಳು. ಇಂದು ಮೊದಲ ಬಾರಿಗೆ ಅವಳು ಅಭಿನವ್ ನಗುವುದನ್ನು ನೋಡಿದ್ದಳು. ಮೈ ಗಾಡ್, ಅವನು ತನ್ನ ಆ ಸಣ್ಣ ನಗುವಿನಲ್ಲಿಯೂ ಪ್ರಾಣ ತೆಗೆದು ಬಿಡುತ್ತಾನೆ. ಆದರೆ ಹೀಗೆ ಅಬ್ಬರದಿಂದ ನಗುವುದು ಸಾರ್ವಜನಿಕವಾಗಿ ಹತ್ಯಾಕಾಂಡವೇ ಆಗಿತ್ತು. ಹೀಗೆ ನನ್ನನ್ನೇ ನೋಡುತ್ತಾ ಇರುತ್ತೀಯಾ ಅಥವಾ ಏನಾದರೂ ಮಾಡುತ್ತೀಯಾ? ತನ್ನ ಮೇಲೆ ಅವಳ ದೃಷ್ಟಿ ಬಿದ್ದದ್ದನ್ನು ಕಂಡ ಅಭಿನವ್ ನಗುತ್ತಲೇ ಇದ್ದಕ್ಕಿದ್ದಂತೆ ನಿಲ್ಲಿಸಿದನು. ಆಗ ಅದಿತಿಯು ಒಮ್ಮೆಲೆ ಮುಜುಗರಗೊಂಡು ತಿರುಗಿದಳು. ಅಭಿನವ್ ಇಲ್ಲಿಯವರೆಗೆ ಸ್ಲ್ಯಾಬ್ ಮೇಲೆ ಇಟ್ಟಿದ್ದ ಕೈಗಳು ಈಗ ಅದಿತಿಯ ಹೊಟ್ಟೆಯನ್ನು ಸುತ್ತಿಕೊಂಡವು. ಅದಿತಿ ಒಮ್ಮೆಲೆ ನಡುಗಿ ಹೋದಳು. ಒಂದು ಉಸಿರು ಮೇಲೆ ಹೋದರೆ ಇನ್ನೊಂದು ಕೆಳಗೆ ಉಳಿಯಿತು. ನೀನು ನನ್ನನ್ನು ಚೆನ್ನಾಗಿ ಗುರುತಿಸಲು ಪ್ರಾರಂಭಿಸಿದೀಯ, ಆದರೆ ಬಹುಶಃ ಅಷ್ಟೊಂದು ಚೆನ್ನಾಗಿಲ್ಲ. ಏಕೆಂದರೆ ನಾನು ಹೇಳಲು ಹೊರಟಿದ್ದು ಹೆಂಡತಿ ನನ್ನವಳು, ಅಡುಗೆ ಮನೆ ನನ್ನದು ಮತ್ತು ಅಡುಗೆ ಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದ ಪ್ರೀತಿಯೂ ನನ್ನದು ಎಂದು. ಅವನ ಮಾತುಗಳನ್ನು ಕೇಳಿ ಅದಿತಿಯ ಕೆನ್ನೆಗಳು ಸಂಪೂರ್ಣವಾಗಿ ಕೆಂಪು ಟೊಮೆಟೊಗಳಂತಾದವು. ಎಂತಹ ಭಾವನೆಗಳು! ಅವನ ಮಾತುಗಳನ್ನು ಕೇಳಿ ಅವಳಿಗೆ ಪ್ರಪಂಚದ ಎಲ್ಲ ಸಂತೋಷವೂ ಸಿಕ್ಕಿದಂತೆ ಅನಿಸುತ್ತಿತ್ತು. ಮುಖದ ಮೇಲೆ ನಾಚಿಕೆಯ ನಗು ಮೂಡುತ್ತಿತ್ತು ಮತ್ತು ಹೃದಯದಲ್ಲಿ ಬೇರೆ ರೀತಿಯ ನೂಪುರಗಳು ಚೇಂಕರಿಸಲು ಪ್ರಾರಂಭಿಸುತ್ತಿದ್ದವು. ತನ್ನ ಮತ್ತು ಅಭಿನವನ ಮದುವೆಯನ್ನು ಎಷ್ಟು ಬೇಕಾದರೂ ನಿರಾಕರಿಸಲಿ, ಆದರೆ ಅಭಿನವ್ ಅವಳನ್ನು ತನ್ನ ಹೆಂಡತಿ ಎಂದು ಹೇಳಿದಾಗಲೆಲ್ಲ ಅವಳ ಹೃದಯದಲ್ಲಿ ಕಚಗುಳಿ ಉಂಟಾಗುತ್ತಿತ್ತು ಮತ್ತು ತಾನು, ಹೌದು, ನಾನು ಈ ಮದುವೆಯನ್ನು ಒಪ್ಪುತ್ತೇನೆ ಎಂದು ಹೇಳಬೇಕೆನಿಸುತ್ತಿತ್ತು. ಆದರೆ ನಂತರ ಅಭಿನವನ ಒರಟುತನ ಮತ್ತು ಅವನ ಕೋಪ ಅವಳ ಮುಂದೆ ಬರುತ್ತಿತ್ತು. ಆಗ ಅವಳಿಗೆ ಅಲ್ಲಿಂದ ಹೊರಟು ಹೋಗಬೇಕೆನಿಸುತ್ತಿತ್ತು. ಅವನು ಹೇಗೆ ಇಷ್ಟು ಕ್ರೂರಿ ಮತ್ತು ದೌರ್ಜನ್ಯಕಾರಿ ಆಗಿರಬಹುದು? ಅವನ ಪ್ರೀತಿಯ ಭಾಗವು ಯಾವಾಗಲೂ ಇದ್ದಿದ್ದರೆ ಮತ್ತು ಎಲ್ಲರಿಗೂ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅಂದಹಾಗೆ ನೀನು ಏನು ಮಾಡ ಹೊರಟಿದ್ದೀಯಾ ಎಂದು ಅಭಿನವ್ ಕೇಳಿದಾಗ ಅದಿತಿ ಒಮ್ಮೆಲೆ ತನ್ನ ಸ್ಥಳದಿಂದ ಕದಲಿದಳು. ಅವಳು ಏನೇನೆಲ್ಲ ಯೋಚಿಸುತ್ತಿದ್ದಳು. ಆದರೆ ಏನೇ ಯೋಚಿಸುತ್ತಿದ್ದರೂ ಯೋಚಿಸುವಾಗ ಅವಳ ಮುಖದ ಮೇಲೆ ಸಣ್ಣ ಗುಲಾಬಿ ಬಣ್ಣ ಆವರಿಸುತ್ತಿತ್ತು. ಆದರೆ ಬೇಗನೆ ಅವಳು ತನ್ನ ವರ್ತನೆಗೆ ಬಂದಳು ಮತ್ತು ನೀವು ಹೊರಗೆ ಹೋಗಿ, ಆದ ಮೇಲೆ ಗೊತ್ತಾಗುತ್ತದೆ ಎಂದಳು. ಅಭಿನವ್ ತನ್ನ ಕೆನ್ನೆಯನ್ನು ಅವಳ ಕೆನ್ನೆಯೊಂದಿಗೆ ಉಜ್ಜಲು ಪ್ರಾರಂಭಿಸಿದನು ಮತ್ತು ಕಲ್ಪನೆಗಳಲ್ಲಿ ನನ್ನೊಂದಿಗೆ ಕಳೆದು ಹೋಗಿದ್ದಾಗ ನಗುತ್ತಿದ್ದೆ ಮತ್ತು ವಾಸ್ತವದಲ್ಲಿ ನನ್ನನ್ನು ಅನುಭವಿಸಿದಾಗ ವರ್ತನೆ ತೋರಿಸುತ್ತಿದ್ದೀಯಾ ಎಂದನು. ಅವನ ಮಾತು ಕೇಳಿ ನಕ್ಕಳು. ಆದರೆ ನಂತರ ಒಮ್ಮೆಲೆ ಅವನ ಕಡೆಗೆ ತಿರುಗಿದಳು. ಆದರೆ ಅವಳು ಈ ರೀತಿ ತಿರುಗಿದ್ದರಿಂದ ಅಭಿನವ್ ಕೂಡ ಬೇಗನೆ ಅವಳಿಂದ ದೂರ ಸರಿದನು. ಏಕೆಂದರೆ ಅವಳ ಕೈಯಲ್ಲಿ ಮೊನಚಾದ ಚಾಕು ಇತ್ತು. ಪ್ರಾಣ ತೆಗೆದುಕೊಳ್ಳುವ ಉದ್ದೇಶವಿದೆಯೇ? ಪ್ರಾಣ ತೆಗೆದುಕೊಳ್ಳಲು ನೀವು ಹೊರಟಿದ್ದೀರಿ. ಊಟವನ್ನು ಮಾಡಬೇಕು, ಆದರೆ ಮಾಡಲು ಬಿಡುವುದಿಲ್ಲ. ನೀವು ಇಲ್ಲಿಂದ ಹೋಗುವವರೆಗೂ ನಾನು ಹೇಗೆ ಕೆಲಸ ಮಾಡಲಿ? ನಿಮ್ಮ ತೋಳುಗಳಲ್ಲಿ ನನ್ನನ್ನು ಸುತ್ತಿ ನಿಂತಿದ್ದೀರಿ. ಇತ್ತ ಹೋಗಲೂ ಬಿಡುವುದಿಲ್ಲ, ಅತ್ತ ಹೋಗಲೂ ಬಿಡುವುದಿಲ್ಲ, ಅವಳು ಸಿಟ್ಟಿನಿಂದ ಹೇಳಿದಳು. ಅಭಿನವ್ ಮತ್ತೊಮ್ಮೆ ಅವಳ ಹತ್ತಿರ ಬರಲು ಪ್ರಾರಂಭಿಸಿದಾಗ ಅದಿತಿ ತನ್ನ ಚಾಕು ಇರುವ ಕೈಯನ್ನು ಹಿಂದಕ್ಕೆ ಎಳೆಯಲು ಪ್ರಾರಂಭಿಸಿದಳು. ಅವನು ಮತ್ತೊಮ್ಮೆ ತನ್ನ ಕೈಗಳನ್ನು ಅವಳ ಸುತ್ತಲೂ ಇಟ್ಟುಕೊಂಡು ನಿಂತು, ನಾನು ಹೀಗೆ ಮಾಡುತ್ತೇನೆ, ನೀನು ಅಡುಗೆ ಮಾಡಬೇಕು, ಹಾಗಾಗಿ ಹೇಗೆ ಮಾಡುತ್ತೀಯಾ ಎಂದು ನೀನು ನೋಡು ಎಂದನು. ನನಗೆ ಈಗ ಏನನ್ನೂ ಮಾಡಬೇಕಾಗಿಲ್ಲ, ನಾನು ರೂಮಿಗೆ ಹೋಗುತ್ತಿದ್ದೇನೆ, ಇದಕ್ಕಿಂತ ಉತ್ತಮವಾದ ವಿಷಯ ಬೇರೆ ಇಲ್ಲವೇ ಇಲ್ಲ ಎಂದು ಅವಳು ಹೇಳುತ್ತಾಳೆ. ಸರಿ, ಇಬ್ಬರೂ ಒಟ್ಟಿಗೆ ಹೋಗೋಣ ಎಂದು ಅಭಿನವ್ ಹೇಳಿದ ಕೂಡಲೇ ಅದಿತಿ ಅವನ ಎದೆಗೆ ತಲೆ ತಟ್ಟಿ, ನೀವು ಎಂತಹ ಮನುಷ್ಯರು, ನಿಮ್ಮ ಇಷ್ಟವನ್ನು ಮಾತ್ರ ಮಾಡುತ್ತೀರಿ, ಬೇರೆಯವರ ಮಾತನ್ನು ಕೇಳುವುದಿಲ್ಲವೇ ಎಂದಳು. ನೀನು ಹೇಳುವವಳಾಗು, ನಾನು ಜೀವನ ಪೂರ್ತಿ ಕೇಳಲು ಸಿದ್ಧನಿದ್ದೇನೆ ಎಂದು ಅಭಿನವ್ ಹೇಳಿದಾಗ ಅದಿತಿ ಕೋಪದಿಂದಲೂ ನಕ್ಕಳು. ಅವನ ಮಾತು ಕೇಳಿದವಳು ತನ್ನ ಎರಡು ಕೈಗಳನ್ನು ಅವನ ಎದೆಯ ಮೇಲೆ ಇಟ್ಟು ನಿಧಾನವಾಗಿ ಅವನನ್ನು ತಳ್ಳುತ್ತಾ ಹಿಂದಕ್ಕೆ ಕರೆದುಕೊಂಡು ಹೋದಳು.
ಮತ್ತು ಬೆರಳು ತೋರಿಸುತ್ತಾ, ಸರಿ, ಈಗ ನೀವು ನನ್ನ ಮಾತು ಕೇಳುತ್ತೀರಾ? ಹಾಗಾದರೆ ಕೇಳಿ. ನಾನು ನನ್ನ ಕೆಲಸ ಮುಗಿಸುವವರೆಗೂ ನೀವು ಇಲ್ಲಿಂದ ಕದಲಬೇಡಿ ಮತ್ತು ಏನನ್ನೂ ಮಾತನಾಡಬೇಡಿ ಎಂದಳು. ಅಭಿನವ್ ಏನನ್ನೂ ಹೇಳಲಿಲ್ಲ. ಕೇವಲ ತನ್ನ ತುಟಿಗಳನ್ನು ಓಕೆ ಎಂದು ಚಲಾಯಿಸಿದನು ಮತ್ತು ನಂತರ ತನ್ನ ತುಟಿಗಳ ಮುಂದೆ ತನ್ನ ಬೆರಳುಗಳನ್ನು ಇಟ್ಟುಕೊಂಡನು. ಅದಿತಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ನಂತರ ಒಮ್ಮೆ ಅಡುಗೆ ಮನೆಯನ್ನು ನೋಡಿದಳು. ಎದುರಿಗೆ ಗ್ಯಾಸ್ ಸ್ಟವ್ ಹೊರತುಪಡಿಸಿ ಬೇರೆಯನ್ನೂ ಕಾಣುತ್ತಿರಲಿಲ್ಲ. ಆ ಹೊಸ ಪರಿಕಲ್ಪನೆಯ ಅಡುಗೆ ಮನೆಯನ್ನು ನೋಡಿ ಅದಿತಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವಳು ತಿರುಗಿ ಅಭಿನವ್ಗೆ ಏನಾದರೂ ಕೇಳಲು ಬಯಸಿದಳು. ಆದರೆ ಅವನ ಮುಖಭಾವವನ್ನು ನೋಡಿಯೇ ಅವಳು ಅರ್ಥ ಮಾಡಿಕೊಂಡಿದ್ದಳು. ಈಗ ನಿಜವಾಗಿಯೂ ಈ ವ್ಯಕ್ತಿ ತನ್ನ ಕೆಲಸ ಮುಗಿಯುವವರೆಗೂ ಮಾತನಾಡುವುದಿಲ್ಲ ಮತ್ತು ಅವಳಿಗೆ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು. ಅದಿತಿ ಒಂದೊಂದಾಗಿ ಎಲ್ಲ ಡ್ರಾಯರ್ಗಳನ್ನು ತೆರೆದು ಸಾಮಾನುಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದಳು. ಅವಳು ಅಂದುಕೊಂಡಷ್ಟು ಕಷ್ಟವಾಗಿರಲಿಲ್ಲ. 10 ನಿಮಿಷಗಳಲ್ಲಿ ಅವಳು ಎಲ್ಲ ಸಾಮಾನುಗಳನ್ನು ಕಂಡುಕೊಂಡಿದ್ದಳು ಮತ್ತು ಈಗ ಗ್ಯಾಸ್ ಸ್ಟವ್ ಮುಂದೆ ಹೋಗಿ ನಿಂತಳು. ಅವಳು ಮೊದಲು ಗ್ಯಾಸ್ ಸ್ಟವ್ ಅನ್ನು ಮುಟ್ಟಿ ಅವುಗಳಿಗೆ ನಮಸ್ಕರಿಸಿದಳು. ಆಗ ಅಭಿನವ್ ಆಶ್ಚರ್ಯದಿಂದ ಅವಳನ್ನು ನೋಡಿದನು. ಅವಳ ನಿರ್ಲಕ್ಷ್ಯದಲ್ಲಿ ಇಷ್ಟು ಬುದ್ಧಿ ಮತ್ತು ತಿಳುವಳಿಕೆ ಇತ್ತು ಎಂದು ತಿಳಿದು ಅವನಿಗೆ ಆಶ್ಚರ್ಯವಾಯಿತು. ಸ್ವಲ್ಪ ಸಮಯದಲ್ಲೇ ಇಡೀ ಅಡುಗೆ ಮನೆ ಪರಿಮಳದಿಂದ ತುಂಬಿತು. ಅದಿತಿ ಒಂದು ಕಡಾಯಿಯಲ್ಲಿ ಕಡಲೆ ಹಿಟ್ಟಿನ ಲಡ್ಡುವಿಗಾಗಿ ಕಡಲೆ ಹಿಟ್ಟನ್ನು ತಯಾರಿಸುತ್ತಿದ್ದಳು. ಕಡಲೆ ಹಿಟ್ಟನ್ನು ಬೇಯಿಸಿದ ನಂತರ ಲಡ್ಡುಗಳನ್ನು ಮಾಡಲು ಎಲ್ಲ ಸಾಮಗ್ರಿಗಳನ್ನು ಒಂದು ದೊಡ್ಡ ತಟ್ಟೆಗೆ ಹಾಕಿ ಅವುಗಳನ್ನು ಬೇಗನೆ ಗುಂಡಾಗಿ ಮಾಡಲು ಸ್ವಲ್ಪ ಕಡಲೆ ಹಿಟ್ಟನ್ನು ತನ್ನ ಕೈಯಲ್ಲಿ ಇಟ್ಟುಕೊಳ್ಳಲು ಪ್ರಾರಂಭಿಸಿದಳು. ಅಭಿನವ್ ತನ್ನ ಕೈಯನ್ನು ಅವಳ ಕೈ ಮೇಲೆ ಇಟ್ಟನು. ಅದಿತಿ ದಿಗ್ಭ್ರಮೆಗೊಂಡಳು ಮತ್ತು ಸ್ವಲ್ಪ ಕಣ್ಣೆತ್ತಿ ಅವನ ಮುಖವನ್ನು ನೋಡಿದಳು. ಅಭಿನವ್ ತನ್ನ ಇನ್ನೊಂದು ಕೈಯಿಂದ ಅದಿತಿಯ ಮಣಿಕಟ್ಟನ್ನು ಹಿಡಿದು ಅವಳ ಕೈಯನ್ನು ಆ ಹಿಟ್ಟಿನ ಮೇಲೆ ಇಟ್ಟನು ಮತ್ತು ನಂತರ ನಿಧಾನವಾಗಿ ತನ್ನ ಕೆಳಗಿನ ಕೈಯನ್ನು ಗುಂಡಾಗಿ ತಿರುಗಿಸಲು ಪ್ರಾರಂಭಿಸಿದನು. ಅದಿತಿಯ ಕೈ ತಾನಾಗಿಯೇ ಅವನ ಕೈಯೊಂದಿಗೆ ಚಲಿಸಿತು ಮತ್ತು ಮೊದಲ ಲಡ್ಡು ಸಂಪೂರ್ಣವಾಗಿ ಗುಂಡಾಗಿ ರೂಪುಗೊಂಡಿತು. ಅಭಿನವ್ ಅವರಿಬ್ಬರ ಕೈಗಳನ್ನು ನೋಡುತ್ತಿದ್ದನು, ಆದರೆ ಅದಿತಿ ಕೇವಲ ಅಭಿನವನನ್ನೇ ನೋಡುತ್ತಿದ್ದಳು. ಈಗ ಅಭಿನವ್ ಅದಿತಿಯ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಒಂದರ ನಂತರ ಒಂದರಂತೆ ಹಲವಾರು ಲಡ್ಡುಗಳನ್ನು ಮಾಡಿದ್ದನು. ಇಷ್ಟು ಪ್ರೀತಿ ಪಾತ್ರನಾಗಿ ಯಾರಾದರೂ ಹೇಗೆ ಇರಲು ಸಾಧ್ಯ? ಅದಿತಿ ಅಭಿನವನನ್ನು ನೋಡುತ್ತಾ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು. ತುಂಬ ಕೋಪ ಬರುತ್ತದೆ ನನಗೆ, ಅಭಿನವ್ ಹೇಳಿದಾಗ ಅದಿತಿ ದಿಗ್ಭ್ರಮೆಗೊಂಡಳು. ಅವಳು ಬೇಗನೆ ಅಭಿನವನಿಂದ ದೂರ ಸರಿದು ತನ್ನ ಕುತ್ತಿಗೆ ಸುತ್ತಲೂ ಮುಟ್ಟಿ ನೋಡತೊಡಗಿದಳು. ಅಭಿನವ್ ಆ ಮೈಕನ್ನು ಎಲ್ಲಿ ಅಳವಡಿಸಿದ್ದಾನೆ ಎಂದು ಪರಿಶೀಲಿಸಬೇಕಿದ್ದರೆ ತಲೆಯ ಸುತ್ತಲೂ ಮಾಡು, ಏಕೆಂದರೆ ನೀನು ಕೇವಲ ಯೋಚಿಸುತ್ತಿದ್ದೆ. ಅವನು ಹೇಳಿದಾಗ ಅದಿತಿ ಬೇಗನೆ ತನ್ನ ತಲೆಯ ಸುತ್ತಲೂ ಕೈ ಇಟ್ಟು ನೋಡತೊಡಗಿದಳು ಮತ್ತು ನಂತರ ಅರ್ಥ ಮಾಡಿಕೊಂಡು ಕೋಪದಿಂದ ಅವನನ್ನು ನೋಡಿದಳು. ನೀವು ಉದ್ದೇಶಪೂರ್ವಕವಾಗಿ ನನ್ನನ್ನು ಕೆರಳಿಸುತ್ತೀರಿ ಅಲ್ವಾ? ಅವಳು ಕೆರಳಿದವಳಾಗಿ ಪ್ರಶ್ನಿಸಿದಳು. ನಾನು ಕೇವಲ ಪ್ರೀತಿಸುತ್ತೇನೆ. ಆ ಪ್ರೀತಿಯಿಂದ ನೀನು ಕೆರಳುತ್ತಿದ್ದರೆ ಅದು ನಿನ್ನ ಸಮಸ್ಯೆ, ಅಭಿನವ್ ಹೇಳಿ ನಂತರ ಅಡುಗೆ ಮನೆಯಿಂದ ಹೊರಬಂದನು. ಅದಿತಿ ಅವನು ಹೋಗುವುದನ್ನೇ ನೋಡುತ್ತಿದ್ದಳು. ಮುಂದಿನ ಕ್ಷಣದಲ್ಲಿ ಅವಳ ಮುಖದ ಮೇಲೆ ಪ್ರೀತಿಯ ನಗು ಮೂಡಿತು. ನಿಜವಾಗಿಯೂ ನೀವು ಇಷ್ಟು ಒಳ್ಳೆಯವರೇ? ನಿಜವಾಗಿಯೂ ನಮ್ಮ ಮದುವೆ ನಿಮಗೆ ಇಷ್ಟು ಮುಖ್ಯವೇ? ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೀರಾ? ಮತ್ತು ಬಹುಶಃ ನಾನೂ ಸಹ. ಹೌದು, ಸ್ವಲ್ಪ ಹೊರಟು, ಆದರೆ ಬದಲಿಗೆ ಇಷ್ಟು ಪ್ರೀತಿ ಸಿಕ್ಕರೆ ಅದೂ ನಡೆಯುತ್ತದೆ, ಅವಳು ನಗುತ್ತಾ ಹೇಳಿದಳು. ಅದೇ ಸಮಯದಲ್ಲಿ ರಮಾ ಆಂಟಿ ಒಳಗೆ ಬಂದು ಅಭಿನವ್ ಮಗ ಊಟ ಬಡಿಸಲು ಹೇಳಿದ್ದಾನೆ ಎಂದರು. ನೀವು ಹೋಗಿ ಕೈಕಾಲು ತೊಳೆದು ಬನ್ನಿ, ಅಷ್ಟರಲ್ಲಿ ಉಪಹಾರ ಮೇಜಿನ ಮೇಲೆ ಸಿದ್ಧವಾಗುತ್ತದೆ. ಅದಿತಿ ತನ್ನ ಕೋಣೆಗೆ ಬಂದಾಗ ಅಭಿನವ್ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಬಹುಶಃ ಯಾವುದೋ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಅವನು ಮಾತನಾಡುತ್ತಿದ್ದನು. ಹೌದು, ನೀವು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎಲ್ಲ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿ. ನಾಳೆಯಿಂದಲೇ ಅದಿತಿ ಕಾಲೇಜಿಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಅಭಿನವ್ ಹೀಗೆ ಹೇಳಿದ ಕೂಡಲೇ ಅದಿತಿ ಆಶ್ಚರ್ಯದಿಂದ ಅವನ ಕಡೆಗೆ ನೋಡಿ ಬೇಗನೆ ಅವನ ಹತ್ತಿರ ಬಂದಳು. ಅವನು ಫೋನ್ ಕಟ್ ಮಾಡುವವರೆಗೂ ಅವಳು ಕಾಯಲಿಲ್ಲ ಮತ್ತು ಉತ್ಸಾಹದಿಂದ, ನಿಜವಾಗಿಯೂ ನೀವು ನನ್ನನ್ನು ಕಾಲೇಜಿಗೆ ಪ್ರವೇಶ ಮಾಡಿಸುತ್ತಿದ್ದೀರಾ ಎಂದಳು. ಅಭಿನವ್ ಮಾತನಾಡುತ್ತಲೇ ತನ್ನ ಇನ್ನೊಂದು ಕೈಯನ್ನು ಅವಳ ಸೊಂಟಕ್ಕೆ ಸುತ್ತಿ ಅವಳನ್ನು ತನ್ನೊಂದಿಗೆ ಸೇರಿಸಿಕೊಂಡನು ಮತ್ತು ಅವಳ ಕೆನ್ನೆಗೆ ಕೆನ್ನೆ ಉಜ್ಜಲು ಪ್ರಾರಂಭಿಸಿದನು. ನಾನು ಕೇಳಿದ ಪ್ರಶ್ನೆಗೆ ಉತ್ತರಿಸಿ. ಯಾಕೆ ಪದೇ ಪದೇ ಈ ರೀತಿ ಕೆನ್ನೆಗೆ ಕೆನ್ನೆ ಉಜ್ಜುತ್ತೀರಿ? ನಿಮ್ಮ ಮೀಸೆ ನನಗೆ ಚುಚ್ಚುತ್ತದೆ. ಅವಳ ಮಾತು ಕೇಳಿ ಅಭಿನವ್ ಅವಳನ್ನು ದಿಟ್ಟಿಸಿ ನೋಡಿದನು. ಅಂದರೆ ಸ್ವಲ್ಪ ಸ್ವಲ್ಪ ಚುಚ್ಚುತ್ತದೆ ಎಂದು ಅದಿತಿ ಸ್ವಲ್ಪ ಹೆದರಿ ಹೇಳಿದಳು. ಸರಿ, ನನ್ನ ಮಾತನ್ನು ಗಮನದಲ್ಲಿಡಿ ಎಂದು ಅಭಿನವ್ ಫೋನ್ನಲ್ಲಿ ಹೇಳಿ ನಂತರ ಫೋನ್ ಕಟ್ ಮಾಡಿದನು. ಫೋನ್ ಕಟ್ ಮಾಡಿದ ನಂತರ ಅಭಿನವ್ ಅದಿತಿಯನ್ನು ತನ್ನ ತೋಳುಗಳಲ್ಲಿ ಸುತ್ತಿಕೊಂಡೇ ಹಾಸಿಗೆ ಬಳಿಗೆ ಕರೆತಂದನು ಮತ್ತು ನಂತರ ತಾನೇ ಹಾಸಿಗೆ ಮೇಲೆ ಕುಳಿತು ಅವಳನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಅದಿತಿ ನಾಚಿಕೆಯಿಂದ ಮುಳುಗುತ್ತಿದ್ದಳು. ಇದರಿಂದಾಗಿ ಅವಳ ಕೆನ್ನೆಗಳು ಗುಲಾಬಿಯಾಗಿದ್ದವು. ಅಭಿನವ್ ಅವಳ ಮುಖವನ್ನು ಹಿಡಿದು ನಂತರ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಉಜ್ಜುತ್ತಾ, ನಿನ್ನ ಮೇಲೆ ತುಂಬ ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತಿದ್ದೇನೆ, ಆದರೆ ಈ ಮೀಸೆಗಳ ಮೇಲೆ ಏನೂ ಕಡಿಮೆ ಇಲ್ಲ. ಇವು ಹೀಗೆ ಜೀವನ ಪೂರ್ತಿ ಇರುತ್ತವೆ ಮತ್ತು ನಿನಗೆ ಚುಚ್ಚುತ್ತಲೇ ಇರುತ್ತವೆ ಎಂದನು. ಅವನ ಮಾತು ಕೇಳಿ ನಕ್ಕಳು ಮತ್ತು ಅವನ ಮೀಸೆಗಳನ್ನು ಗುಂಡಾಗಿ ತಿರುಗಿಸುತ್ತಾ, ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತೀರಾ ಎಂದಳು.
ನಮ್ಮ ನಡುವೆ ಸುಳ್ಳಿಗೆ ಜಾಗವೇ ಇಲ್ಲ ಎಂದು ಅಭಿನವ್ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಉತ್ತರಿಸಿದನು. ಇಬ್ಬರು ಒಬ್ಬರನ್ನೊಬ್ಬರು ಕಣ್ಣಲ್ಲಿ ನೋಡುತ್ತಿದ್ದರು. ಹೇಳಲಾಗದ ಕೇಳಲಾಗದ ಸಾಕಷ್ಟು ವಿಷಯಗಳಿದ್ದವು. ಕೇವಲ ಕಣ್ಣುಗಳ ಮೂಲಕ ಅವರು ಒಬ್ಬರಿಗೊಬ್ಬರು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಮತ್ತು ಅರ್ಥ ಮಾಡಿಸುತ್ತಿದ್ದರು. ಒಬ್ಬ ಸೇವಕಿ ಬಂದು ಬಾಗಿಲು ತಟ್ಟಿದಳು. ಆಗ ಅದಿತಿ ದೂರವಾಗಲು ಪ್ರಾರಂಭಿಸಿದಳು. ಆದರೆ ಅಭಿನವ್ ಅವಳನ್ನು ದೂರವಾಗಲು ಬಿಡಲಿಲ್ಲ ಮತ್ತು ಅವಳನ್ನು ತನ್ನ ಎದೆಗೆ ಬಿಗಿದುಕೊಂಡನು. ಸ್ವಲ್ಪ ಸಮಯದ ನಂತರ ಇಬ್ಬರು ಉಪಹಾರಕ್ಕಾಗಿ ಕೆಳಗೆ ಬಂದರು. ಅಲ್ಲಿ ರೋಹಿಣಿ, ಮನಿಷಾ ಮತ್ತು ಹರ್ಷ ಮೂವರು ಈಗಾಗಲೇ ತಮ್ಮ ತಮ್ಮ ಕುರ್ಚಿಗಳಲ್ಲಿ ಕುಳಿತಿದ್ದರು. ಮುಂದುವರಿಯುವುದು.